ಓಕೆ, ಅವ್ನು ಹೋಗೋ ಕಡೆಯಿಂದ ಬರಬೇಕು. ಸರಿಯೋ, ನಾವೇನು ನಡ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ. ಎಲ್ಲಿ ಕರಿಯೋದು? ನೋಡ, ಮುಂದೆ ಬರಬೇಕಲ್ಲ ಅವನು. ಬಂಡಿಯಿಂದ ಹೊಡ್ಬೇಕಂತೆ ನಾವು. ಒಂದು ವಿಡಿಯೋ ಮಾಡೋ. ಮನೆ ಯಾರೋ ಮಾಡ್ತವ್ರೆ, ಒಳ್ಳೆ ದಂಧೆ ನಡೆಸ್. ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿಂದ ನೀರು ಎತ್ಕೊಂಡು ಹೋಗ್ತಾರೆ. ಫ್ರೀ ನೀರಿಗೆ ಒಳ್ಳೆ ಇನ್ಕಮ್ ಜನ್ರೇಟ್ ಮಾಡ್ಕೋತಾರೆ. ನೀರು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ, ಎಲ್ಲ ಆಲ್ಮೋಸ್ಟ್ ಇಲ್ಲಿತ್ತು. ಇಲ್ಲಿದೆ ತೇವಾಂಶ, ಇಲ್ಲಿಂದ ಇಲ್ಲಿವರೆಗೂ ಹೋಗಿರೋದು. ಅಲ್ಲಿ ನೋಡ ಕಪ್ಪೆ ಚಿಪ್ಪು, ಇಲ್ಲೆಲ್ಲ ಬರೀ ಶಂಕುದುಳ. ಹಾಂ, ಫುಲ್ ಶಂಕ. ಅವು ಚರ್ಮ ನೋಡಿಲಿ ಹೆಂಗ ಮಗ. ಇದು ಲೀಗಲ್ ಅಂತ ಆಗ್ತಿಲ್ಲ. ಇದು ಬೆಸ್ಟ್ ಇವ್ರನ್ನ ಎತ್ತಿಸ್ಬೇಕು ಮಗ. ಏ ಇಲ್ಲ, ನನ್ನ ಪ್ರಕಾರ ಇದು ಇಲ್ಲಿಗಲ್ ಮಗ. ಇದು ಇಲ್ಲ, ಈ ಪಂಪ್ ಸೆಟ್ಟಾಗ ನೀರು ಇಲ್ಲಿಂದ ಎತ್ಕೊಂತಾರೆ, ಮನೆಗೆ ಕೊಡ್ತಾರೆ, 1000 ರೂಪಾಯಿ ದುಡ್ಡು ಇಸ್ತಾರೆ. ಅಲ್ಲಿಲ್ಲ, ಫಿಲ್ಟರ್ ಆಗಿಬಿಡೋದು. ಇದು ಹೆಂಗೆ ಮಾಡ್ತಾರೆ ಮಗ, ಇಲ್ಲಿರೋ ನೀರು ತಗೊಂಡು. ಮಗ ಇದು ಫೋನ್ ಆ ಕಡೆ ಎತ್ತೋಗ, ಬಿಸಾಕ ಅಲ್ಲಿ. ದಾರಿ ಹಿಡಿಯೋ ನೀರು. ಏನು ಕಂಫರ್ಟಬಲ್ ಮಗ. ಹಿಡಿಯೋ ಮೀನ್ನ ಹೆಂಗ್ ಹಿಡಿತೀಯಾ? ಕೆರೆ ಹುಡ್ಕಕ್ಕೆ 1 ಅವರ್ ತಗೊಂಡೆ. ಮೀನು ಹಿಡಿಯಕ್ಕೆ ಬಂದ್ಬಿಟ್ಟು ಏನೋ ಇಲ್ಲಿ ಅಲ್ಲಿ ನಮಗಿಂತ ಕಾಯ್ತವ್ರೆ. ಅಲ್ಲಿ ಮೀನುಗಳು ಹಿಡಿಯೋಕ್ಕೆ ಪಕ್ಷಿಗಳು ಕಾಯ್ತಾವ ನೋಡು, ಅವೇ ಇಟ್ಕೊಡ್ತವೇನ. Emotional damage. ಟ್ರೈ ಮಾಡಿ ಮಗ ಹಿಡಿಯೋಕ್ಕೆ. ತುಂಬ ಅದು ಹೋಗ್ತಿತ್ತು. ಅದನ್ನೇ ಯೂಸ್ ಮಾಡ್ತಿದ್ಯಾ ನೀನು? ಟಿಕ್ಕರೆಲ್ಲ ಹೋಗ್ತೈತೆ ಇಲ್ಲಿ. ಪಂಪ್ ಸೆಟ್ಟಾಗಿ ಎಳಿತವ್ರೆ ನೀರನ್ನ ಇಲ್ಲಿ, ಅದಕ್ಕೆ ನೀರು ಕಮ್ಮಿ ಆಗ್ತಿರೋದು ಇಲ್ಲೆಲ್ಲ. ಪಕ್ಕ ಕಂಪ್ಲೇಂಟ್ ಮಾಡೇ ಹಾಕ್ತೀನಿ ಮಗ. ಯಾರೇ ನಮಗಂತೂ ಗೊತ್ತಿಲ್ಲ ಮಗ, ಅದು ಲೀಗಲ ಇಲ್ಲೀಗಲ ಅಂತ. ನೋಡೋರು ಗೊತ್ತಾಗುತ್ತೆ ಬಿಡ ಯಾರು. ಮೀನಿದೆ ಮಗ, ಮೀನು ಹುಡುಕ್ಬೇಕಲ್ಲ. ಒಳಗೋದ್ರೆ ಒಳಗೋಗ್ಬಿಡ್ತೀವಿ, ಹುಷಾರು. ಕಡ್ಡಿಯಲ್ಲಿ ನೋಡ್ಕೊಂಬ.
ಮಗ ಅಲ್ಲಿ ನೋಡ ಮಸ್ಲೆ ಲೇ, ಅಲ್ಲಿ ಲವ್ ಅಲ್ಲಿ ನೋಡ ಮಸ್ಲು ಲವ್ ಮಸ್ಲೆ ನೋಡ ಅಲ್ಲಿ 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 ಕಾಣಿಸ್ತಿದೆ ನೋಡು, ಕಲ್ಲು ಹೊಡಿತೀನಿ ನೋಡು. ಆ ಕಡೆನಾ? ಅಲ್ಲಿದೆಯಲ್ಲ ಅಲ್ಲಿ, ಅದು ಕಾಣಿಸ್ತಿಲ್ವಾ ನೋಡು. ಎಷ್ಟು ಮಗ ಇಲ್ಲಿ ಕಪ್ಪೆ ಚಿಪ್ಪಿ ಎಷ್ಟಿದಾವೆ ನೋಡಿ ಇಲ್ಲಿ. ಎಷ್ಟು ಏನು ಲೆಕ್ಕನೇ ಇಲ್ಲ ಬಿಡಿ ಇಲ್ಲಿ. ಇಷ್ಟು ಕಪ್ಪೆ ಚಿಪ್ಪು ನಾನು ಇವತ್ತೇ ನೋಡಿದ್ರದ್ದು ಇಷ್ಟೊಂದು. ಓ ತಿಕ್ಕಾದಡೆ ಬೇಡ ಬರೋ ಗಲೀಜ್ ಬೇಡ. ಮೋಸ್ಟ್ಲಿ ಇಲ್ಲಿ ಮೀನಿಗಿಂತ ಕಪ್ಪೆ ಚಿಪ್ಪೆ ಹಿಡಿಬೋದು ನೀನು ತಿನ್ನಕ್ಕೆ ಅಷ್ಟೇ. ಮೀನು ತಿನ್ನಬಲ್ಲು, ಕಪ್ಪೆ ಚಿಪ್ ತಿನ್ನು. ಮಗ ಅಲ್ಲಿ ನೋಡು ಪಕ್ಕ. ಹಾಂ ನಮಗಿಂತ ಪಕ್ಷಿಗಳು ಎಷ್ಟೊಂದು ಇಟ್ಕೋಬೋದಲ್ಲ ಮಗ. ಇದೆಲ್ಲ ನೋಡೋ ಇಲ್ಲಿ ಮೀನೆಲ್ಲ ಇದಾಗೋಯ್ತಲೇ, ಒಣಗೆ ಹೋಯ್ತಿದ್ದು. ಬದುಕು ಬದುಕು ಸತ್ತಿರಮ್ಮನ್ ಇನ್ನು ಬದುಕೋಕ್ಕಾಗ್ತಿಲ್ಲ ಇದು ಮಾ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಎಲ್ಲಿ ಇರಲ್ಲ ಕಣ ಮೀನು. ದೊಡ್ಡದಾಕ್ಬೇಕಾಯ್ತು. ಹಾಂ ಹಾಕೋದೇನೆ ಗಟ್ಟಿ ಹಿಡ್ಕೋಬೇಕು. ಹ್ಞೂ ಎಷ್ಟು ದೂರ ಎಸಿದ್ಯಾ? ಅಲ್ಲ ಅಲ್ಲ ಅದು ತರ್ಬೇಕು ತಾನೆ ಹಂಗೆ ನೀನು. ಕರಳು ಕೊಡ್ಲಲ್ಲಿ ಕರಳು ಕಣ ಅದು. ಸತ್ತಾಗೈತೆ ಮೀನು. ಸತ್ತಿರ ಮೀನು ಹಿಡಿಕೊಳ್ಳೋದು, ಬದುಕಿರೋ ಮೀನು ಹಿಡಿಕಾಯ್ತದ. ಕರೆಕ್ಟಾಗಿ ಹಿಡಿದೀನಿ, ನನ್ನ ಮಗನೇ ಇರಲ್ಲ ನೋಡು ಹೆಂಗೈತೆ ಮೀನು. ಸಾಕಾಗೈತೆ. ಬಾ ಮಗ ಇಲ್ಲಿ ನೋಡ, ಇಲ್ಲಿ ಹುಳ ಹೆಂಗೈತೆ ಅಂತ. ಹೆಂಗೆ ತಿಂತೈತೆ ಗೊತ್ತಾ ಸತ್ತಿರ ಮೀನು ಅಂತ. ಫುಲ್ ಬಾಡಿ ಎಲ್ಲ ತಿಂದಾಕ್ಬಿಟ್ಟೈತೆ. ಈ ಪಾರ್ಟ್ ಇದೆಲ್ಲ ಕ್ಲೀನ್ ಆಗೋ ಜಾಗ. ಮೊಟ್ಟಕ್ಕೆ ಒಂಥರ ಇದು. ನೋಡಿ ಇಲ್ಲೇ ಬಿಟ್ರು ಸೀದಾ ಅಲ್ಲಿಗೆ ಹೋಗೋದು. ಅಲ್ಲಿ ಹೋಯ್ತು. ಹಾಂ ಹಿಡ್ಕೊ ಹಿಂಗೆ ಹಿಂಗೆ ಕಾಟೇಕೋ ಹಿಂಗಿಕೋ ಕೈ ಹಿಂಗೆ ಇಟ್ಕೊಳ. ನಾವು ಬಂದಿರೋ ಉದ್ದೇಶ ಬಂದೇ ಮೀನು ಹಿಡಿಯೋಕ್ಕೆ. ಆದರೆ ಮೀನು ನಮಗೆ ಸಿಗಲಿಲ್ಲ. ಕನಿಷ್ಠ ಪಕ್ಷ ಒಂದು ನಮಗೆ ಏಡಿಕಾಯಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟಲ್ಲಿ ಇದ್ದೀನಿ. ಅದು ಸಿಕ್ಕಿದೆ, ಅದು ತುಂಬ ಖುಷಿಯಾಗಿದೆ. ಇದುವರೆಗೂ ಸಿಕ್ಕಿದೆ ಅನ್ನೋ ಖುಷಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಇನ್ನೊಂದು ನೋಡೋಣ. ಮಗ ಏಡಿ ಇವತ್ತೇ ಫಸ್ಟ್ ಟೈಮ್ ಹಿಡ್ದಿದ್ದು ಕಣ. ಮೂತಿ ನೋಡು.
ಹೆಂಗೆ ಆಡ್ತೀರಿ ಗುಟ್ಟು 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 ಅನ್ನೋದು. ನೀರಲ್ಲಿ ಆ ಸೈಡ್ನೇ ಇರುತ್ತೆ ತಾನೇ ಇದು. ಹಾಂ, ಎರಡು ಕಡೆ ಇರುತ್ತೆ ಇದು. ನಾವು ಎಲ್ಲ ಮೀನು ಹಿಡಿಯೋಕ್ಕೆ ಅಂತಲೇ ಹೋಗೋದು. ಆದರೆ ಇಲ್ಲಿರೋನು ಮೀನು ಬದಲಾಗಿ ಹಾವು ಹಿಡಿದ್ಬಿಟ್ಟಿದ್ದಾನೆ. ಮಿಸ್ಸಾಗಿ ಹಾವು ಹಿಡ್ದಿರೋದ್ರಿಂದ ಅದನ್ನು ಹೇಗೆ ನಾವು ಸೇವ್ ಮಾಡಿ ಮತ್ತೆ ರಿಟರ್ನ್ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದೊಂಥರ ಮಜವಾಗಿತ್ತು ಅಲ್ಲಿ ಇದ್ದಿದ್ದಕ್ಕೋಸ್ಕರ. ಸೊ ನೋಡಿ, ಇದು ಮೀನು ಹಿಡಿಯೋಕ್ಕೆ ಹೋದಾಗ ಎಲ್ಲ ಥರನೂ ಬರುತ್ತೆ. ಇದು ಅದ್ರ ಆಹಾರ ಹುಡಿಕೊಂಡೇ ಬಂದಿರೋದು. ಮೀನು ಹಿಡಿಯೋಕ್ಕೂ ಬಿಡೋದ, ಅದು ತಿನ್ನೋಕ್ಕೆ ನಾವು ಬಿಡಲ್ಲ. ಸೊ ಅದು ಒಂಥರ ನಮಗೂ ಆಹಾರ ಬೇಕು, ಅದಕ್ಕೂ ಆಹಾರ ಬೇಕು ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಇದನ್ನು ನಾವು ಅದ್ರ ಊಟನ ಕಿತ್ಕೊಂಡು ನಾವು ತಿಂತಾಯಿದ್ವಿ. ಇದು ನಾವು ಮಾಡ್ತಿರೋ ಕೆಲಸ. ತಪ್ಪು ತಿಳಿಬೇಡಿ, ಇದು ನ್ಯಾಚುರಲಾಗಿ ನಾವು ಎಲ್ಲರೂ ಮಾಡೋವಂಥದ್ದೇ. ಇದರಲ್ಲಿ ವಿಷಯ ಇರುತ್ತಾ? ಇರಲ್ಲ. ಸೊ ಎಂಜಾಯ್ ಮಾಡಿ ವಿಡಿಯೋನ. ಮಣ್ಣು ತಿನ್ನಬೇಕು, ಕೊಚ್ಚೆ ಮಣ್ಣು, ಅವಾಗ ವಿಷ ಕಮ್ಮಿ ಆಗೋದು ಅದರದ್ದು. ಓಹೋ, ಫುಲ್ಲೇ ಹಿಡಿದ್ಬಿಟ್ಟಿದ್ದೀರಾ, ಎಕ್ಸ್ಪರ್ಟ್ ಇದ್ದೀರಾ ಅನ್ಸದ. ಹಾವು ಹಿಡ್ದು ಎಲ್ಲಾದ್ರೂ ಬಂದುಬಿಟ್ರೆ ನಮ್ಮ ವೀಡಿಯೋ ಕಡೆ क्या सदाम से हमार लग गया पीछे मार लगे बुल्ला निकाल ಏನೋ ನುಂಗೈತೆ ನೋಡಿ ಇಲ್ಲೆಲ್ಲ. ಇಲ್ಲಿ ಇದೈತೆ, ಇದರಲ್ಲಿ ಹೊಟ್ಟೆಲ್ಲಿದೆ. ಬಿಟ್ಕೊಂಡ್ಬಿಟ್ಟಲ್ವಾ ಆಮೇಲೆ. ಹಾಂ, ಚೆನ್ನಾಗಿ ತಿಂದೈತೆ ಒಟ್ಟಲ್ಲಿ. ಹಿಡ್ದಿರೋ ಮೀನನ್ನ ನಾನು ತಗೊಂಬಂದು ನಾನು ಇಲ್ಲಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿಟ್ಟಿದ್ದೀನಿ. ನಂತರ ಅದನ್ನು ಬೇಯಿಸ್ಕೊಂಡು ತಿಂತೀನಿ. ಇದು ತುಂಬ ವರ್ಷಾಗಿತ್ತು. ಕೆರೆ ಮೀನು ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ನೀವು ಯಾವತ್ತಿದ್ರೂ ಸಮುದ್ರ ಮೀನೇ ತಿನ್ನಿ. ಇದನ್ನು ನಾನು ರೆಫರ್ ಮಾಡಲ್ಲ.